ನಮಸ್ತೆ, ಗಾಂಧಿನಗರ ನ್ಯೂಸ್ಗೆ ಸ್ವಾಗತ. ತಮಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಬಹುಶಃ ಸಂಜೆ ಹೊತ್ತಿಗೆ ನಾವು ಹೇಳ್ತಾ ಇದ್ದೇವೆ. ಆದರೆ ನಾವು ಈ ಕಾರ್ಯಕ್ರಮದ ಮೂಲಕ ನಿಮ್ಮನ್ನ ಇವತ್ತಿನ ದಿನದಲ್ಲಿ ಮೊದಲ ಬಾರಿಗೆ ಭೇಟಿಯಾಗುವುದರಿಂದ ನಾವೇ ಮೊದಲು ನಿಮಗೆ ಶುಭಾಶಯ ಹೇಳ್ತೇವೆ ಅನ್ನುವಂಥ ಪರಿವೆಯಲ್ಲಿ ನಿಮಗೆಲ್ಲರಿಗೂ ಸುಖ, ಸಂತೋಷ, ಸಮೃದ್ಧತೆಯನ್ನ ಆ ಮಹಾಲಕ್ಷ್ಮಿ ಕೊಡ್ಲಿ ಅಂತ ನಾವು ಹೇಳ್ತಾ ಇದ್ದೇವೆ. ಅದರ ಜೊತೆಗೆ ನಿಮ್ಗೆಲ್ಲರಿಗೂ ಒಂದು ಕುತೂಹಲ ಇರ್ತದೆ, ಸಿನಿಮಾ ರಂಗದಲ್ಲಿ ಆ ಮಹಿಳೆಯರು, ನಾಯಕಿಯರು, ಗೃಹಿಣಿಯರು ಎಲ್ಲರೂ ಸೇರಿ ವರಮಹಾಲಕ್ಷ್ಮಿ ಹಬ್ಬವನ್ನು ಹೇಗೆ ಆಚರಿಸ್ತಾರೆ, ಅವ್ರ ಮನೆಯಲ್ಲಿ ಯಾವ ರೀತಿಯ ಸಂಭ್ರಮ ಇರ್ತದೆ ಅಂತ ನಾವು ಕೂಡ ಇವತ್ತು ನಿಮ್ಮ ಗಮನಕ್ಕೆ ಅದರ ಒಂದು 2 ಝಲಕ್ಕನ್ನ, ಆದರೆ ಅದು ಬಹಳ ಅಪರೂಪವಾದಂಥ 2 ಮನೆಯಲ್ಲಿ ನಡೆದಂಥ ವರಮಹಾಲಕ್ಷ್ಮಿ ಹಬ್ಬದ ಸಡಗರವನ್ನ, ಸಂಭ್ರಮವನ್ನ ನಿಮಗಾಗಿ ವಿಶೇಷವಾಗಿ ನಮ್ಮ ವರದಿಗಾರರು ಅವ್ರ ಮನೆಗೆ ಹೋಗಿ, ನಮ್ಮ ಕೆಮರಾಮೆನ್ಗಳು ಅವ್ರ ಮನೆಗೆ ಹೋಗಿ ಶೂಟ್ ಮಾಡಿದ್ದನ್ನ ನಿಮ್ಗೆ ಇವತ್ತು ತೋರಿಸ್ತೇವೆ. ಆದರೆ ನಮ್ಮ ಗಾಂಧಿನಗರದ ನ್ಯೂಸಿನ ಕೊನೆಯ ಭಾಗದವರೆಗೆ ನೀವು ಕಾಯಬೇಕು. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮುದ್ದಾಗಿ ತನ್ನ ಅಭಿನಯ ಮತ್ತು ತನ್ನ ಧೀಶಕ್ತಿಯಿಂದಲೇ ಸ್ವಲ್ಪ ನಿಧಾನ ಅಂತ ಅನ್ಸಿದ್ರು ಸಿಕ್ಕ ಪಾತ್ರಗಳಲ್ಲೇ ತನ್ನ ಚಾತುರ್ಯವನ್ನ ರುಜುಪಡಿಸ್ತಾ ಇರುವಂತ ನೀತು ಅವರನ್ನ ನಾವು ಈ ವೇದಿಕೆಗೆ ಇವತ್ತು ಕರೆದಿದ್ದೇವೆ. ಅವಳದು ಪಾರು ಐ ಲವ್ ಯು ಸಿನಿಮಾದಲ್ಲಿ ಮೊನ್ನೆ ಅದರ ಹಾಡುಗಳನ್ನು ತೋರಿಸಿದ್ರು. 7-8 ಹಾಡುಗಳಿದೆ. ಪ್ರಥಮ ಬಾರಿಗೆ ನಾನು ನಿಸ್ಸಂಶಯವಾಗಿ ಹೇಳ್ತೇನೆ, ಸಾರಿಯಲ್ಲಿ ಆ ಹೊಸ ನಾಯಕನಾದ್ರೂ ಚಿಂತೆ ಇಲ್ಲ, ತುಂಬಾ ಅದ್ದೂರಿಯಾಗಿ ಒಳ್ಳೆಯ ರಿದಮ್ ಇರುವಂತಹ ಹಾಡು. ಅದರಲ್ಲಿ ನೀತು ತುಂಬಾ ಅಪರೂಪವಾಗಿ ಅಭಿನಯಿಸಿದ್ದಾಳೆ ಮತ್ತು ಕಾಣ್ತಾಳೆ, ತುಂಬಾ ಚಂದ ಕಾಣ್ತಾಳೆ. ಹಾಗಾಗಿ ನನಗೆ ನೀತುಗೆ ಈ ಪಾರು ಐ ಲವ್ ಯು ಒಳ್ಳೆಯ ಒಂದು ಸಿನಿಮಾ ಆಗುವ ಮತ್ತು ಪಾರು ಐ ಲವ್ ಯು ಕೂಡ ಒಂದು ಒಳ್ಳೆಯ ಸಿನಿಮಾ ಆಗುವ 2 ಲಕ್ಷಣ ಇದೆ. ಅದ್ರ ಬಗ್ಗೆ ಮತ್ತು ಅವಳ ಎಲ್ಲ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಮಾತಾಡೋಣ, ಹಬ್ಬದ ಬಗ್ಗೆ ಕೂಡ. ನಿನಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಬಹುಶಃ ಹಬ್ಬ ಸಂಭ್ರಮ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಮ್ಮೊಟ್ಟಿಗೆ ಬಂದಿದ್ದೆ ಅಂತ ನಾನು ಭಾವಿಸ್ತೇನೆ. ನಿಮ್ಮಲ್ಲಿ ಹೇಗಾಯ್ತು? ಚೆನ್ನಾಗಾಯ್ತು. ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋದ್ವಿ, ಆಮೇಲೆ ಇನ್ನೆಲ್ಲ ಹೋದ್ವಿ, ಜ್ಯುವೆಲ್ರಿ ಶಾಪಿಗೆ ಹೋದ್ವಿ. ನಮ್ಮ ಅಮ್ಮ ನನಗೆ ಹೊಸದಾಗಿ ಒಂದು ಚೈನ್ ತೆಗೆಸ್ಕೊಟ್ರು. ಇವತ್ತು ನೀನೇ ನಮ್ಮ ಲಕ್ಷ್ಮಿ ಅಮ್ಮ ಅಂತ ಅವ್ರು ಹೇಳಿಲ್ಲ, ನಾನೇ ಅನ್ಕೊಂಡೆ ಅಷ್ಟೇ. ಆಮೇಲೆ ಲಕ್ಷ್ಮಿ ಯಾರು ಮತ್ತು ಸರಸ್ವತಿ. ನಮ್ಮ ಮನೇಲಿ ಏನ್ ಬಿಲೀಫ್ ಅಂದ್ರೆ ಸರಸ್ವತಿ ಲಕ್ಷ್ಮಿ ಒಟ್ಟಿಗೆ ಇದ್ರೇನೆ ಜೀವನ ಆಗೋದು ಅಂತ. ಬರೀ ಲಕ್ಷ್ಮಿ ಇದು ಸರಸ್ವತಿ ಇಲ್ಲ ಅಂದ್ರೂ ಕಷ್ಟ ಆಗ್ಬಿಡುತ್ತೆ. ಸೊ ನನ್ಗೊಬ್ಳು ತಂಗಿ ಇದ್ದಾಳೆ. ಸೊ ಇಬ್ರಲ್ಲೂ ಹಾಗೆ ನೋಡಕ್ಕೋದ್ರೆ ಅವಳು ಸ್ವಲ್ಪ ಸರಸ್ವತಿ ಕಡೆ ಜಾಸ್ತಿ ಇದ್ದಾಳೆ, ಸ್ವಲ್ಪ ತಲೆ ಬ್ರೈನ್ಸ್ ಜಾಸ್ತಿ ಇದೆ ಅವಳಿಗೆ. ನೀವೇ ಲಕ್ಷ್ಮಿ, ತಾವು ಲಕ್ಷ್ಮಿ, ಅವರು ಸರಸ್ವತಿ ಅಂತ ಅನ್ಕೋಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮನ್ನು ಈ ತರ ನಾವು ನೋಡಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಶುಭ್ರ ವರ್ಣದ ಮತ್ತೆ ಯಾವ ಹೆಣ್ಮಕ್ಳು ನಮ್ಮ ಅಕ್ಕಪಕ್ಕದಲ್ಲಿ ಈ ಡ್ರೆಸ್ ಅಲ್ಲಿ ಬರ್ಬೋದು, ಅವ್ರಿಗೆ ಏನೋ ತೊಂದರೆ ಇಲ್ಲ. ಯಾವ್ದು ಆನಂದಗಳಿಲ್ಲ ನಿಮ್ಮ ಹೆಸರಲ್ಲಿ. ಗಣಪತಿ ಅಂತ ದೇವ್ರು ಅವರು ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಈಗ ಇದು ಈಗ ಯಾವ್ಯಾವ ಸಿನಿಮಾ ಮಾಡ್ತಾ ಇದ್ದೀವಿ? ಈಗ ಇಮಿಡಿಯೇಟ್ಲಿ ಪಾರು ಐ ಲವ್ ಯು ಕಂಪ್ಲೀಟ್ ಆಗಿದೆ. ಆಮೇಲೆ ದೇವ್ರಾಣೆ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಈಗ ದೇವ್ರಾಣೆಗೂ ಹೇಳಿ, ವೃತ್ತಿ ಜೀವನ ಹೇಗಿದೆ? ಚೆನ್ನಾಗಿದೆ, ಓಕೆ ಆಗಿದೆ. ಓಕೆ, ಚೆನ್ನಾಗಿದೆ. 2 ಯಾಕೆ ಕಡಿಮೆ ಸಿನಿಮಾಗಳು? ಒಳ್ಳೆ ಸಿನಿಮಾಗಳು ಸಿಗ್ಬೇಕು. ಸಿಕ್ಕಿದೆಲ್ಲ ಸಿನಿಮಾದ ಪಾತ್ರಗಳು ಒಪ್ಕೊಳಕ್ ಆಗಲ್ಲ. ಆಮೇಲೆ ಎಲ್ಲ ಒಟ್ಟಿಗೆ ಬರ್ಬೇಕು. ಈಗ ಸಿನಿಮಾ ಸಂಖ್ಯೆ ಮಾತ್ರ ಜಾಸ್ತಿ ಆದ್ರೆ ನನ್ಗೆ ಅದರಿಂದ ಏನು ಬೆನಿಫಿಟ್ ಆಗಲ್ಲ. ಸೊ ಆ ದೃಷ್ಟಿಲಿ ನೋಡಕ್ ಹೋದ್ರೆ ನನ್ಗೂ ಪಾತ್ರ ಚೆನ್ನಾಗಿದ್ರೇನೆ ಆ ಸಿನಿಮಾದಲ್ಲಿ ಒಂದು ರೆಕಗ್ನಿಷನ್. ಸೊ ಪರವಾಗಿಲ್ಲ, ಇಟ್ಸ್ ಓಕೆ. ಒಂದು ಪ್ರತಿಭೆ ರುಜುವಾಗಿದೆ. ನೀನು ಯಾವ ರೀತಿ ಪಾತ್ರ ಮಾಡಬಲ್ಲೆ, ಯಾವ್ದು ಕೊಟ್ಟರು ಮಾಡಬಲ್ಲೆ ಅನ್ನೋದನ್ನ ಈಗಾಗಲೇ ನೀವು ಪ್ರೂವ್ ಮಾಡಿಯೂ ಕೂಡ ನಿನ್ನನ್ನು ಹುಡುಕೊಂಡು ಪಾತ್ರ ಬರ್ತಾ ಇಲ್ಲ ಅಂತ ಹೇಳೋದು ನಿನಗೆ ನೋವಿದೆಯಾ ಅಥವಾ ಹೇಗೆ? ನಂಗೆ ನೋವಿಲ್ಲ, ಯಾಕೆಂದ್ರೆ ನಾನು ನೋವು ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ ಇಂಡಸ್ಟ್ರಿನಲ್ಲಿ. ಸೊ ನಾನು ಯಾವ್ದ್ರ ಬಗ್ಗೆನೂ ನಾನು ಬೇಜಾರು ಮಾಡ್ಕೊಳಲ್ಲ. ಬಟ್ ಹಾಗಂತ ನನ್ನ ಬೆಳವಣಿಗೆ ಎಲ್ಲೂ ನಿಂತಿಲ್ಲ. ವೆದರ್ ಇಟ್ಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಲಿ ಅಥವಾ ಒಬ್ಬ ನಟಿಯಾಗಿ ನಾನು ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು, ಆ ಬೆಳವಣಿಗೆ ಎಲ್ಲೂ ನಾನು ಸ್ಟಾಪ್ ಮಾಡ್ಕೊಂಡಿಲ್ಲ. ಆಮೇಲೆ ನೀವು ನೋಡಕ್ ಹೋದ್ರೆ ಆಕ್ಚುಲಿ ಸರ್ ನೀವೇ ಗೊತ್ತು, ನೀವೇ ನನಗೆ ಫಸ್ಟ್ ನನ್ನ ಬಗ್ಗೆ ಒಂದು ಲೇಖನ ಬರೆದಿದ್ದು ನೀವೇ. ನಿಮಗೆ ಗೊತ್ತು ಅಲ್ಲಿಂದ ಇಲ್ಲಿ ತನಕ ನನ್ನ ಬೆಳವಣಿಗೆ ಹೇಗಿದೆ. 23 ಸಿನಿಮಾ ಆಯ್ತು ನಂದು. ಸೊ ಬಹುಶಃ ನಾನು ಕಮ್ಮಿ ಚಿತ್ರ ಮಾಡಿದ್ರು ನಾನು ಮಾಡ್ತಾ ಇದ್ದೀನಿ ಏನಾದ್ರು. ಅಂಡ್ ಐಮ್ ಆಲ್ವೇಸ್ ಡೂಯಿಂಗ್ ಸಮಥಿಂಗ್ ವಿತ್ ದಿ ಅದರ್. ಅಂಡ್ ಈ ಸಿನಿಮಾ ಆ ಸಿನಿಮಾ ಅಂತಲ್ಲ, ಬಟ್ ಕೆಲವು ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತಾ ಇದ್ದೀನಿ. ಹೌದು, ನಿಜ. ಬಟ್ ಇಲ್ಲಿವರೆಗೂ ನಾನು ಬೇರೆ ಭಾಷೆ ಟ್ರೈ ಮಾಡ್ಬೇಕು ಅಂತ ನಾನು ಅನ್ಕೋತಾ ಇದ್ದೆ. ಬಟ್ ಈಗ ನಾನು ಅದನ್ನ ಕಾರ್ಯರೂಪಕ್ಕೆ ತರ್ತಾ ಇದ್ದೀನಿ. ಇವತ್ತಿನ ದಿನ ತೀರ್ಮಾನ ತಗೊಂಡಿಯಾ? ಇಲ್ಲ, ಈ ವರ್ಷ ತೀರ್ಮಾನ ತಗೊಂಡಿದ್ದೆ. ಬಿಕಾಸ್ ನನ್ಗೆ ಅನ್ಸ್ತಾ ಇತ್ತು ಬಹುಶಃ ಕನ್ನಡದವರು ಸ್ವಲ್ಪ ಅವ್ರ ಕಣ್ಣಿನ ಪರದೆನ ತೆಗೆದು ನೀತು ಅಂತ ಸ್ವಲ್ಪ ಎಕ್ಸೆಪ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಇನ್ನು ನಾನು ವೇಟ್ ಮಾಡಲ್ಲ.
ಆಗಲ್ಲ. ಹಾಗೆ ಕಣ್ಣ ಪರದೆ ತೆಗಿಬೇಕು ಅಂತಾದ್ರೆ, ಎಕ್ಸೆಪ್ಟ್ ಮಾಡಬೇಕು ಅಂತಾದ್ರೆ, ನಿನ್ನನ್ನೇ ಕರೀಲಿಕ್ಕೆ ಅವ್ರು ಹುಡ್ಕೊಂಡ್ ಬರ್ಬೇಕು ಅಂತಾದ್ರೆ ನೀನು ಪಕ್ಕದ ಊರಿನಿಂದ ಬರ್ಬೇಕು ಅಲ್ವಾ? ಹೌದೌದು. ಈಗ ಪಾರು ಐ ಲವ್ ಯು ಸಿನಿಮಾದಲ್ಲಿ ನೀವು ಅವತ್ತು ತೋರಿಸಿದ 7-8 ಹಾಡುಗಳು ನೋಡಿದೆ. 2 ಕಾರಣಕ್ಕೆ ನನಗೆ ಖುಷಿ ಆಯಿತು. ಒಂದು, ಹಾಡು ತುಂಬ ಚೆನ್ನಾಗಿದೆ, ಅದರ ರಿದಮ್ಮು ಚೆನ್ನಾಗಿದೆ, ಅದರ ಜೊತೆಗೆ ಸಾರಿಯಲ್ಲಿ ನೀನು ತುಂಬ ಚೆನ್ನಾಗಿ ಕಾಣ್ತೇನೆ. ಹಾಗಾಗಿ ಆ ಸಿನಿಮಾ ನಿನ್ನನ್ನ ಒಂದು ಹಂತಕ್ಕೆ ನಿಲ್ಲಿಸಬಹುದೇನೋ ಅಂತ ನಂಗೆ ಭರವಸೆ ಹುಟ್ಟಿದೆ. ಆ ಸಿನಿಮಾದ ಬಗ್ಗೆ ಹೇಳಿ, ಹೇಗಿದೆ? ಪಾರು ಚಿತ್ರದಲ್ಲಿ ನಾನು ಪಾರು ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ. ನಂಗೆ ಅದೇನಕ್ಕೆ ಆ ಸಿನಿಮಾ ಇಷ್ಟ ಆಯ್ತು ಅಂದ್ರೆ 2 ವಿಷಯಕ್ಕೆ. ಬಿಕಾಸ್ ಒಂದು, ನಮ್ಮ ಚಿತ್ರದ ನಾಯಕ ರಂಜನ್, ಈಸ್ ಅ ಹೊಸ ಟ್ಯಾಲೆಂಟ್, ಹೊಸ ಸ್ಟಾರ್ ಆಗಿ ಅವರು ಎಮರ್ಜ್ ಆಗುವಂಥ ಎಲ್ಲ ಚಾನ್ಸಸ್ ಇದೆ. ಆ್ಯಂಡ್ ಈಸ್ ಅ ವೆರಿ ಗುಡ್ ಲುಕಿಂಗ್ ಗೈ ಕೂಡ ನಮ್ಮ ಇಂಡಸ್ಟ್ರಿಗೆ. ಹಿ ಲುಕ್ಸ್ ರಿಯಲಿ ಹೀಲ್ ಬಿ ಅನದರ್ ಎಡಿಷನ್ ಅಂತ ನನಗೆ ಅನಿಸ್ತು. ಆ್ಯಂಡ್ ಅನದರ್ ಥಿಂಗ್, ಪಾರು ಐ ಲವ್ ಯು ಅಂದರೆ ಆ ಪಾತ್ರಕ್ಕೆ ನನಗೆ ತುಂಬ ಸ್ಕೋಪ್ ಇತ್ತು ಆ ಸಿನಿಮಾದಲ್ಲಿ. ಸೊ ಸುಮ್ಮನೆ ಬಂದು ಹೋಗೋ ಥರ ಏನೂ ಇರಲಿಲ್ಲ. ಸೊ ಹಾಡುಗಳು ಚೆನ್ನಾಗಿದೆ. ಆ್ಯಂಡ್ ಪಾರು ಅನ್ನೋ ಒಂದು ಆ ಹೆಸರು ನಂಗೆ ತುಂಬ ಇಷ್ಟ ಆಯಿತು. ದಟ್ ದ ಮೂವಿ ಈಸ್ ಆನ್ ಪಾರು ಅಂತ, ಅದಕ್ಕೆ ನಾನು ಎಕ್ಸೆಪ್ಟ್ ಮಾಡಿದೆ. ವೃತ್ತಿಪರತೆ ಬಗ್ಗೆ, ನೀತು ಬಗ್ಗೆ ನಮಗೆ ತುಂಬ ಗೌರವ ಇದೆ. ಯಾಕೆಂದರೆ ಈ ಹಿಂದೆ ನಾನು ಓದಿದ್ದೆ, ಅಪ್ಪ ತೀರ್ಕೊಂಡ ಹಿನ್ನೆಲೆಯಲ್ಲಿ ಅದೆಲ್ಲ ದುಃಖವನ್ನು ಅಡವಿಗಿಚ್ಚಿ ಒಂದು ಸಿನಿಮಾ ಶೂಟಿಂಗಿಗೆ ಹೋದ್ರಿ ಅಂತ. ನಿಮ್ಮ ವೃತ್ತಿಪರತೆ ಬಗ್ಗೆ ನಮಗೆ ಹೆಮ್ಮೆ ಇದೆ. ಆದರೆ ನಿಜವಾಗ್ಲೂ ಸ್ಯಾಂಡಲ್ವುಡ್ನಲ್ಲಿ ಅಂಥ ಪ್ರೊಫೆಷನಲಿಸಮ್ ಇದೆಯಾ? ಟೈಮಿಂಗ್ ವಿಷಯದಲ್ಲಿದೆ. ಎಲ್ಲರೂ ಟೈಮಿಂಗ್ ಬರ್ತಾರೆ. ಬಿಕಾಸ್ ನಮ್ಗೆಲ್ರಿಗೂ ನಿರ್ಮಾಪಕರ ಬಗ್ಗೆ, ಹೌದು, ದುಡ್ಡಿನ ವಿಷಯದಲ್ಲಿ. ಬಟ್ ಏನಂದ್ರೆ ಮಾತಾಡಿರೋಷ್ಟು ಕೊಟ್ಟಿದ್ದಾರೆ, ಸ್ವಲ್ಪ ಒಂದೊಂದ್ಸಲ ಕಮ್ಮಿ ಎಲ್ಲ ಮಾತಾಡ್ತಾರೆ. ಬಟ್ ಐ ಥಿಂಕ್ ವೃತ್ತಿಪರತೆ ಅಂತಂದ್ರೆ ಬರೀ ಟೈಮಿಂಗ್ಸ್ ಮಾತ್ರ ಅಲ್ಲ. ಈಗ ಒಂದು ಪಾತ್ರಕ್ಕೆ ಯಾರು ಸೂಟ್ ಆಗ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋದು, ಅಷ್ಟು ಕಾಮನ್ ಸೆನ್ಸ್ ಇರೋದು ಕೂಡ ವೃತ್ತಿಪರತೆನೆ. ಈಗ ನಮ್ಮ ನಾಡಿನ ಸಿನಿಮಾ ನಾವು ಮಾಡ್ತಾ ಇರೋವಾಗ, ನಮ್ಮ ಮಣ್ಣಿನ ಸಿನಿಮಾ ಮಾಡ್ತಾ ಇರೋವಾಗ, ನಮ್ಮ ಕನ್ನಡದವ್ರನ್ನ ಹಾಕೋಬೇಕು ಅನ್ನೋದು ಅರ್ಥ ಮಾಡ್ಕೊಳ್ಳೋಷ್ಟು ಕಾಮನ್ ಸೆನ್ಸ್ ಇರೋದು ಕೂಡ ಈಸ್ ಅ ಪಾರ್ಟ್ ಆಫ್ ಪ್ರೊಫೆಷನಲಿಸಮ್. ಕಾಸ್ಟಿಂಗ್ ಡೈರೆಕ್ಟರ್ ಅಂತ ನಾವೇನು ಹೇಳ್ತೀವಿ, ದಟ್ಸ್ ಅ ಪ್ರೊಫೆಷನ್ ಇನ್ ಇಟ್ ಸೆಲ್ಫ್. ಸೊ ಅದು ಇಲ್ಲಿಲ್ಲ. ಯಾವುದೇ ಸಿನಿಮಾಗಾದ್ರೂ ಯಾರಾದ್ರೂ ಇರಲಿ, ಹೆಂಗಾದ್ರೂ ಇರಲಿ, ಸುಮ್ಮನೆ ಗ್ಲಾಮರಸ್ ಆಗಿರಲಿ ಅಂತ ಕರ್ಕೊಂಡು ಬರೋದು. ಐ ಥಿಂಕ್ ದಟ್ ಇಸ್ ನಾಟ್ ವೃತ್ತಿಪರತೆ. ಬರೀ ಆಕ್ಟರ್ಸ್ ವೃತ್ತಿಪರತೆ ಬಗ್ಗೆ ಮಾತಾಡೋದು ಮಾತ್ರ ಅಲ್ಲ. ಐ ಥಿಂಕ್ ಒಂದು ಸಿನಿಮಾಗೆ ಕಾಸ್ಟಿಂಗ್ ಮಾಡಿದಾಗ್ಲೂ ಕೂಡ ದೇ ಶುಡ್ ಥಿಂಕ್ ಯಾವ ಪಾತ್ರಕ್ಕೆ ಯಾರು ಸೂಟ್ ಆಗ್ತಾರೆ ಅನ್ನೋದು ಆಲ್ಸೋ. ನಾನು ನನ್ನ ಬಗ್ಗೆ ಹೇಳ್ತಾ ಇಲ್ಲ, ಬಟ್ ಸಿಂಗ್ ಬೇಸಿಕ್ಲಿ. ಇಬ್ರು ಹೀರೋಯಿನ್ಗಳು ಫ್ರೆಂಡ್ಸ್ ಆಗಿರೋಕ್ಕೆ ಸಾಧ್ಯನಾ? ಬಹುಶಃ ಒಂದೇ ಲೆವೆಲಲ್ಲಿರೋ ಹೀರೋಯಿನ್ಸ್ ಆಗಲ್ಲ. ಒಬ್ಬರು ಸ್ವಲ್ಪ ಮೇಲೆ, ಒಬ್ಬರು ಸ್ವಲ್ಪ ಕೆಳಗಡೆ ಅನ್ನೋ ಒಂದು ಮನೋಭಾವ ಇದ್ದರೆ ಆವಾಗ ಬಾಂಡಿಂಗ್ ಜಾಸ್ತಿ ಇರೋದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಇಬ್ರು ಒಂದೇ ಲೆವೆಲಲ್ಲಿದ್ದರೆ ಎದುರುಗಡೆ ಮಾತ್ರ ಚೆನ್ನಾಗಿ ಫ್ರೆಂಡ್ಸ್ ಆಗಿರ್ತಾರೆ. ಇಲ್ಲ ಅಂದರೆ ನಂಗೆ ಎಲ್ಲರೂ ಫ್ರೆಂಡ್ಸ್ ಇದ್ದಾರೆ, ಎಲ್ಲ ಎದುರುಗಡೆ ಚೆನ್ನಾಗಿ ಫ್ರೆಂಡ್ಸ್ ಇದ್ದಾರೆ. ಡಿಪ್ಲೊಮೆಸಿ. No. Whether it's Ragini, Radhika, Nidhi, all of them are good friends of mine. But maybe that's because ಅವ್ರಿಗೆ ನಾನು ಥ್ರೆಟ್ ಅಂತ ಅವ್ರಿಗೆ ಅನಿಸ್ತಾ ಇಲ್ಲದೆ ಇರ್ಬೋದು, ಅಥವಾ ನನಗೆ ನಾನು ನಿಮ್ಮ ಲೀಗಲ್ಲ, ನನ್ನ ಲೀಗೆ ಬೇರೆ ಅಂತ ನನಗೆ ಅನಿಸ್ತಾ ಇರ್ಬೋದು. ಸೊ ಮೇ ಬಿ. ಆ್ಯಂಡ್ ಅನದರ್ ಥಿಂಗ್ ಇಸ್, ನಾನು ಇಲ್ಲಿಂದ ಆ ಕಡೆ ಮಾತಾಡೋದು ಆ ಥರನೂ ಮಾಡಲ್ಲ. ಸೊ ಜನರಲಿ ಆ ಕಾನ್ಫಿಡೆನ್ಸ್ ಲೆವೆಲ್ಗೆ ಎಲ್ಲರೂ ನಮ್ಮ ಜೊತೆ ನಾವು, ಈವನ್ ಇನ್ಕ್ಲೂಡಿಂಗ್ ಪೂಜಾ, ಶಿ ಇಸ್ ಆಲ್ಸೋ ಗುಡ್ ಫ್ರೆಂಡ್ ಆಫ್ ಮೈಂಡ್. ಫೇಸ್ಬುಕ್ಕಲ್ಲಿ ಪವನ್ ಪ್ರೊಫೈಲಲ್ಲಿ ನೋಡಿದೆ, ನೀವು ಹ್ಯಾಂಗ್ ಅರೌಂಡ್ ವಿತ್ ಪವನ್ ಆ್ಯಂಡ್ ಹಿಸ್ ಟೀಮ್ ಆ್ಯಂಡ್ ಆಲ್ ದಟ್. ಪವನ್ ಲೈಫು ಇಷ್ಟೇನೆ. ಹೌದು. ಅವರು ಡೈರೆಕ್ಟರ್ ಆಗೋಕ್ಕೂ ಮುಂಚೆ ವಿ ಆಲ್ ಬೀನ್ ಫ್ರೆಂಡ್ಸ್. ಸೊ ನಮ್ಮ ಗ್ರೂಪ್ ತುಂಬ ದೊಡ್ಡದಾಗಿದೆ, ಆಲ್ಮೋಸ್ಟ್ ಲೈಕ್ 12 ಮೆಂಬರ್ಸ್ ಇನ್ ದ ಗ್ರೂಪ್. ಹಾಗಾಗಿ ಅವರು, ಅವ್ರ ಹೆಂಡತಿ ಸೌಮ್ಯ, ಆಲ್ ಆಫ್ ದೆಮ್ ಆ್ಯಕ್ಚುಲಿ ಅವರು ಲೂಸಿಯಾ ಮೂವಿಗೆ ನನಗೆ ಕೇಳಿದ್ರು. ಬಟ್ ಆವಾಗ ಇನ್ನೂ ದಿಗಂತ್ ನಾಯಕರಾಗಿದ್ರು. ಸೊ ದಿಗಂತ್ ಇನ್ನೂ ನಾಯಕರಾಗೇ ಇದ್ದಾಗ ಅವರು ಲೂಸಿಯಾ ಚಿತ್ರಕ್ಕೆ ತುಂಬ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀತು, ಸೊ ನೀವು ನಾಯಕಿಯಾಗಿ ಮಾಡ್ತೀರಾ ಅಂತ ನನಗೆ ಫೋನ್ ಮಾಡಿದ್ರು. ಬಟ್ ಆಮೇಲೆ ನಾಯಕ ಚೇಂಜ್ ಆದರು, ಆ್ಯಂಡ್ along with that many things change. So ಹಾಗಾಗಿ ಅದು ವರ್ಕ್ ಆಗಿಲ್ಲ. ಬಟ್ ಮೇ ಬಿ there's always a next time. ನಿಜ ಜೀವನದಲ್ಲಿ ನೀವು ಯಾರಿಗಾದ್ರೂ ಥೂ ಅಂತ ಉಗಿದಿದ್ಯಾ? ಅಂತ ಸಂದರ್ಭ ಬಂದಿಲ್ಲ, ಬಂದರೂ ನಾನು ಉಗಿಯಲ್ಲ ಯಾರು. ಇಲ್ಲ, ನಾನು ಲುಕ್ ಕೊಟ್ಟರೆ ಸಾಕು, ಥೂ ಅಂತ ಉಗಿಬೇಕಾಗಿಲ್ಲ. ನನ್ನ ಪರ್ಸ್ನಾಲಿಟಿ ಹೇಗೆ ಅಂತ. ಬಟ್ ಒಂದೊಂದ್ಸಲ ನಮ್ಮ ಚಾರಿತ್ರ್ಯದ ಬಗ್ಗೆ ಮಾತಾಡ್ಬಿಡ್ತಾರೆ, ಆ್ಯಂಡ್ ದಟ್ ಹರ್ಟ್ಸ್.